ಇನ್ಕಮ್ ಟ್ಯಾಕ್ಸ್ ಸ್ಪೋರ್ಟ್ಸ್ ಮತ್ತು ರೀಕ್ರಿಯೇಷನ್ ಕ್ಲಬ್ ಬೆಂಗಳೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 25ನೇ ತಾರೀಕು ಮಂಗಳವಾರದಂದು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಆಗಮಿಸಿದ್ದು ವಿಶೇಷ. ಅದರಂತೆ ಈ ಕಾರ್ಯಕ್ರಮದಲ್ಲಿ ಗೋವಾ ಹಾಗೂ ಕರ್ನಾಟಕ ಭಾಗದ ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ನ IRS ಅಧಿಕಾರಿ ಪ್ರೀತಿ ಗಾರ್ಗ್, ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ನ ಡಾಕ್ಟರ್ ನರೇಂದ್ರ ಕುಮಾರ್ ಅವರು, ಚೀಫ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ IRS ಅಧಿಕಾರಿ ಪ್ರಿಸಿಲಾ ಸಿಂಗ್ಸಿಟ್ ಅವರು, ಶ್ರೀಯುತ ಸಂಜೀವ್ ಸಿಂಗ್ ಅವರು, ಶ್ರೀಯುತ ಶ್ರೀಧರ್ ಧಮೀಜಾ ಅವರು, ವಂದನಾ ಸಾಗರ್ ಅವರು, ಸಂಜಯ್ ಕುಮಾರ್ ಅವರು ಸೇರಿದಂತೆ ಹಲವು ಗಣ್ಯರನ್ನ ಸನ್ಮಾನಿಸಲಾಯಿತು. ಬೆಂಗಳೂರಿನ ITSRC ಪ್ರೆಸಿಡೆಂಟ್ ಆದಂತಹ ಶ್ರೀಯುತ BL ಗುರುಪ್ರಸಾದ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಹಾಗೆ ಕನ್ನಡವನ್ನ ಬೆಳೆಸುವುದಕ್ಕಾಗಿ ಯಾವ ರೀತಿಯಾಗಿ ನಾವು ಕನ್ನಡವನ್ನ ಅಂತರ್ಗತ ಮಾಡಿಕೊಳ್ಬೇಕು ಅನ್ನುವಂತಹ ಕಾರ್ಯಕ್ರಮಕ್ಕಾಗಿ ಬಹಳ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಕನ್ನಡ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಮಾತನಾಡಿದ್ರು. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ. ಡೈಲಾಗ್ ಹೇಳಿ ನನಗೆ ಕಾನ್ಶಿಯಸ್ ಮಾಡ್ಬಿಟ್ಟು ತುಂಬ ಖುಷಿ ಆಗ್ತಿದೆ ನನಗೆ. ಕನ್ನಡ ರಾಜ್ಯೋತ್ಸವ ಐ ಥಿಂಕ್ ಬಹಳ ದಿನ ಆಗಿತ್ತು ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ. ಜನಗಳ ಜೊತೆ ಬೆರೆಯೋಕ್ಕೂ ಟೈಮ್ ಇದ್ದಂಗೆ ಆಗ್ಬಿಟ್ಟಿದೆ. ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ. ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರೆದರು. ಆ್ಯಂಡ್ ನಮ್ಮ ಶೂಟಿಂಗ್ ಡೇಟ್ಸ್ ಇದೆ ಅಂದಾಗ ಅದಕ್ಕೆ ತಕ್ಕಂಗೆ ಅವರ ಅನುಕೂಲ ಅರ್ಥ ಮಾಡಿಕೊಂಡು ಈ ಒಂದು ದಿನ ನಿಗದಿಪಡಿಸಿದ್ರು. ಮೊದಲನೇದಾಗಿ ಥ್ಯಾಂಕ್ಸ್ ಸರ್. ಯಾಕಂದ್ರೆ ನೀವು ಕರೆದಾಗ ಎಲ್ಲ ಬರಲೇಬೇಕು, ಯಾರು ಬರಲ್ಲ ಅನ್ನಕ್ಕಾಗಲ್ವಲ್ಲ. ಬಟ್ ಇದು ಪ್ರೀತಿಯ ಆಹ್ವಾನ. ಈಗಲೂ ರೇಗಿಸ್ತಾ ಇದ್ದವರು ಸರ್ ಗೆಸ್ಟ್ ಆಗಿ ಬಂದಾಗ ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಸರ್ ನಿನ್ನ. ಸೊ ಖುಷಿ ಆಗುತ್ತೆ. ಈ ಒಂದು ರಾಜ್ಯ, ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತ ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಮೇಡಮ್ ಹೇಳ್ತಾ ಇದ್ರು, ಪ್ರೀತಿ ಮೇಡಮ್. ಸೊ ಐ ಥಿಂಕ್ ಮುಂದಿನ ಗುರಿ ಆಸ್ ಎ ಸ್ಟೇಟ್ ನಾವು ಹೆಮ್ಮೆಯಿಂದ ಐ ಥಿಂಕ್ ವಿ ಶುಡ್ ಬಿ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ಆ ಒಂದು ಹಂತನೂ ತಲುಪಬೇಕು. ಅವ್ರು ಹೇಳ್ದಂಗೆ ದಟ್ ಇಸ್ ಬಿಕಾಸ್ ಆಫ್ ಎಕನಾಮಿಕ್ ಗ್ರೋತ್ ಇಂದ ಆಗುತ್ತೆ. ನನಗೊಂದು ಆಸೆ ಏನಂದ್ರೆ, ಇಂಡಿಯಾದಲ್ಲಿ ನಾನು ಎಲ್ಲೇ ನೋಡ್ತಿರ್ಬೇಕಾದ್ರೂ ಈಗ ಹೊರ ದೇಶಗಳಲ್ಲಿ ಯಾರಾದ್ರೂ ಬಿಸ್ನೆಸ್ ಅಲ್ಲಿ ಅಥವಾ ಅವ್ರು ಮಾಡೋ ಒಂದು ವ್ಯವಹಾರದಲ್ಲಿ ಏನಾದ್ರು ಸೋಲ್ತಾರೆ ಅಥವಾ ಅದರಿಂದ ಏನಾದ್ರು ಸೋಲು ಕಂಡ್ರೆ, ಬ್ಯಾಂಕ್ರಪ್ಟ್ ಆದ್ರೂ ಸಿಸ್ಟಮ್ ಮತ್ತೆ